ಬೆಳವಣಿಗೆ ಏನಾಗಿಲ್ಲ, ತನಿಖೆಗೆ ಆದೇಶ ಕೊಟ್ಟಿದ್ದಾರೆ, ಬೆಳವಣಿಗೆ ಬಗ್ಗೆ ಅಲ್ಲ. ಇಲ್ಲ ಇಲ್ಲ, ಇಲ್ಲಿ ಪ್ರಶ್ನೆ ಇರೋದು 4 ದಶಕಗಳ ಕಾಲ ತಮ್ಮ ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಅಂತ ಹೇಳ್ಕೊಂಡು ಬರ್ತಿದ್ದ ಸಿದ್ದರಾಮಯ್ಯನವರಿಗೆ ಮೂಡ ವಿಚಾರದಲ್ಲಿ ಕೋರ್ಟ್ ನಿಂದ ಬಂದಿರುವ ಆದೇಶ ಅತಿ ದೊಡ್ಡ ಮುಜುಗರವಾಗಿ ರಾಜಕೀಯ ಜೀವನದ ಟ್ರ್ಯಾಕ್ ರೆಕಾರ್ಡ್ಗೆ ಮಸಿಯಾಗಿ ಪರಿಣಮಿಸ್ತಾ ನಾವು ಇದನ್ನ ಪೋಲ್ಗೆ ಹಾಕಿದ್ವಿ. ಇಲ್ಲ ನಟರಾಜ್ ಗೌಡ್ರೆ, ಸ್ವಲ್ಪ ತಾಳ್ಮೆ. ನಾನು ಸಮೀವುಲ್ಲಾ ಸರ್ ಉಪಾಧ್ಯಾಯ ಸರ್ ಅವರು 22 ನಿಮಿಷ ತಾಳ್ಮೆಯಿಂದ ಕೂತಿದ್ದಾರೆ. ನೀವು 2 ನಿಮಿಷನಾದ್ರೂ ಸಹನೆ ಬೇಕು. ಆ ಗ್ರಿಡ್ ನಲ್ಲಿ ನಂಬರ್ಸ್ ತಗೊಂಬನ್ನಿ. ಇವತ್ತು ವೋಟಿಂಗ್ ಹಾಕಿದಾಗ 12,000 ಜನ ವೋಟ್ ಮಾಡಿದ್ದಾರೆ. ನಾನು ಇದೇ ಅಲ್ಟಿಮೇಟ್ ಅಂತ ಹೇಳ್ತಿಲ್ಲ ಸರ್, ಬಟ್ 12,000 ಜನರಲ್ಲೂ ನಿಮ್ಮ ಪಕ್ಷಕ್ಕೆ ವೋಟ್ ಹಾಕಿದವರು ಇದ್ದಾರೆ. ಹಾಗಾಗಿ ನಟರಾಜ್ ಗೌಡರು ವಿಶೇಷವಾಗಿ ಗಮನಿಸಿ, ಸಿದ್ದರಾಮಯ್ಯನವರ ಪಾಲಿಗೆ ಮೂಡ ಅಳಿಸಲಾಗದ ಮಸಿ ಆಗಿದೆಯಾ ಪ್ರಶ್ನೆ. ಹೌದು ಅಂದವರ ಸಂಖ್ಯೆ 87% ಔಟ್ ಆಫ್ 12,000. 13% ಜನ ಇಲ್ಲ ಅಂತಲೇ ಹೇಳ್ತಿದ್ದಾರೆ. ಸಮೀವುಲ್ಲಾ ಸರ್, ಪ್ರಶ್ನೆ ಇದಿಷ್ಟಿದೆ, ದೊಡ್ಡ ಮಸಿ ಹೌದು ಸಮೀವುಲ್ಲಾ ಈಗ 5 ಪೀರಿಯಡ್ಗಳನ್ನ ಗುರುತಿಸ್ತೀನಿ ನಾನು. ಬಹುಶಃ ಹೈಕೋರ್ಟು ತನ್ನ ಜಡ್ಜ್ಮೆಂಟ್ ಅಲ್ಲೇ ಲೋಕಾಯುಕ್ತ ಯಾವ ಗೈಡ್ಲೈನ್ಸ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅನ್ನೋದನ್ನು ಲೈನ್ಸ್ ಫ್ರೇಮ್ ಮಾಡಿದೆ ಅಂತ ಕೇಳ್ಕೊತೀನಿ. ಲೋಕಾಯುಕ್ತ ಯಾವ ಲೆಕ್ಕದಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋದನ್ನ ಫ್ರೇಮ್ ಮಾಡಿದೆ. ಈಗ 96ರಿಂದ 99 ದೇವರಾಜು ಡಿನೋಟಿಫಿಕೇಶನ್ ಆಗ್ತಾನೆ 1998 ಅಲ್ಲಿ. ಆವಾಗ ಸಿದ್ದರಾಮಯ್ಯನವರು DCM ಆಗಿದ್ರು. ಆಮೇಲೆ 2004ರಿಂದ 2007ರಲ್ಲಿ ಅದು ಲ್ಯಾಂಡ್ ಕನ್ವರ್ಷನ್ಗೆ ಅರ್ಜಿ ಆಗುತ್ತೆ. ಆಗ ಸಿದ್ದರಾಮಯ್ಯನವರು DCM ಆಗಿದ್ರು. 2008ರಿಂದ 2013 ತನಕ ಅವರು MLA ವರ್ಣ MLA ಆಗಿದ್ರು. ಅಲ್ಲ, ನೆಕ್ಸ್ಟ್ ವಿರೋಧ ಪಕ್ಷದ ನಾಯಕರು 2008ರಿಂದ 2013 ನಡುವೆ ಆಗ ಅವರ ಶ್ರೀಮತಿ ಅವರ ಹೆಸರಲ್ಲಿ ಗಿಫ್ಟ್ ಡೀಡ್ ಆಯ್ತು. 2013ರಿಂದ 2018ರಲ್ಲಿ ಲೀಡರ್ ಆಫ್ ಅಪೋಸಿಷನ್ ಇದ್ರು. ಆವಾಗ 14 ಸೈಟ್ಗಳು ಸ್ಯಾಂಕ್ಷನ್ ಆದವು. 2023 ಅಕ್ಟೋಬರ್ ಅಲ್ಲಿ 50-50 ಆರ್ಡರ್ ವಾಪಸ್ ಆಯ್ತು. ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೊಟ್ಟ ನಂತರ ಬೇಸ್ಡ್ ಆನ್ ದಟ್ ರಿಪೋರ್ಟ್ 50-50% ವಾಪಸ್ ಆಯ್ತು, ವಿಡ್ರಾ ಆಯ್ತು. ಅದು ಅಂದ್ರೆ ಈ ಅವಧಿಯಲ್ಲಿ ನಡೆದಿರುವ ವಿದ್ಯಮಾನಕ್ಕೂ ಸಿದ್ದರಾಮಯ್ಯನವರಿಗೂ ಸಂಬಂಧ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕು, ಮತ್ತು ಇದೆ ಅನ್ನೋದನ್ನ ಅವ್ರು ಪ್ರೂವ್ ಮಾಡಬೇಕು. ಇದು ಎಂಕ್ವೈರಿಯ ಮುಖ್ಯವಾದಂತಹ ಭಾಗ. ಇಲ್ಲಿವರೆಗೆ ನಡೆದದ್ದು ಮೇಲ್ನೋಟದ ವಿಚಾರಣೆ, ಮೇಲ್ನೋಟದ ತನಿಖೆಗೆ ಆದೇಶ. ತನಿಖೆಯ ಹಂತಕ್ಕೆ ಬಂದಾಗ ಅದನ್ನ ಎವಿಡೆನ್ಸ್ ಅಲ್ಲೋ ಬರೀ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸು ಪ್ರಿಮಾ ಫೇಸಿ ಆಗಲ್ಲ. ಈ ಅವಧಿನಲ್ಲಿ ನಿಮ್ಮ ಪ್ರಭಾವ ಈ ವಿದ್ಯಮಾನದ ಮೇಲೆ ಬಿದ್ದಿದೆ, ನಿಮ್ಮ ಹಾಜರಿಯೋ ಅಥವಾ ನಿಮ್ಮ ಸಹಿಯೋ ಅಥವಾ ನಿಮ್ಮ ಮೌಖಿಕ ನಿರ್ದೇಶನವೋ ಅದನ್ನ ಪ್ರೂವ್ ಮಾಡಬೇಕು. ಅದು ಒಂದು ನಾನು ಭಾಗಿಯಾಗಿಲ್ಲ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಇವ್ರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಪೂರಕ ದಾಖಲೆಯನ್ನು ಕೊಡಬೇಕಾಗಿದ್ದು ಕೂಡ ಅಷ್ಟೇ ಇಂಪಾರ್ಟೆಂಟು. ಇದು ಲೋಕಾಯುಕ್ತ ತನಿಖೆಯ ವೈಶಿಷ್ಟ್ಯ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಸಿದ್ದರಾಮಯ್ಯ ಬಿಹೈಂಡ್ ದಿ ಸ್ಮೋಕ್ ಸ್ಕ್ರೀನ್. ಒಂದು ಲೈನ್, ಸಿದ್ದರಾಮಯ್ಯ ಬಿಹೈಂಡ್ ದಿ ಸ್ಮೋಕ್ ಸ್ಕ್ರೀನ್. ಹೌ ಅಂಡ್ ವೈ ದಿ ರೂಲ್ಸ್ ಬೆಂಟ್ ಇನ್ ಫೇವರ್ ಆಫ್ ದಿ ಫ್ಯಾಮಿಲಿ. ನಂಬರ್ 2, ಇದು ತನಿಖೆಗೆ ಚೌಕಟ್ಟನ್ನು ಒದಗಿಸುತ್ತೆ. ಈಗ ಲೋಕಾಯುಕ್ತ ತನಿಖೆಗೆ ಇದು ಚೌಕಟ್ಟನ್ನು ಒದಗಿಸುತ್ತೆ. ಇಫ್ ಸಿದ್ದರಾಮಯ್ಯ ವಾಸ್ ನಾಟ್ ಇನ್ ದಿ ಸೀಟ್ ಆಫ್ ಪವರ್, ಹೆಲ್ಮ್ ಆಫ್ ಅಫೇರ್ಸ್, ದಿ ಬೆನಿಫಿಟ್ ವಿತ್ ಸಚ್ ಎ ಮ್ಯಾಗ್ನಿಟ್ಯೂಡ್ ವುಡ್ ನಾಟ್ ಹ್ಯಾವ್ ಬಿನ್ ಫ್ಲೌನ್. ಅವರೊಬ್ಬರಿಗೆ ಸಿಕ್ಕಿಲ್ಲ ಈ ತರದ ಬೆನಿಫಿಟ್. ಇದು ಫಲಾನುಭವಿಗಳು. ಆಮೇಲೆ ಹೆಂಡತಿ ಅವರು ಹೌದೋ ಅಲ್ವೋ ಅನ್ನೋ ಚರ್ಚೆ ಸರ್. ನಟರಾಜ್ ಗೌಡ್ರೆ ಸಿದ್ದರಾಮಯ್ಯ ಬಿಹೈಂಡ್ ದಿ ಸ್ಮೋಕ್, ಕಮಿಂಗ್ ಟು ಇನ್ 1 minute ಸರ್. ಸಿದ್ದರಾಮಯ್ಯ ಬಿಹೈಂಡ್ ದಿ ಸ್ಮೋಕ್ ಅನ್ಬೇಕಾದ್ರೆ ಸಿದ್ದರಾಮಯ್ಯ ಈ ಪರ್ದೆಯನ್ನ ಅಥವಾ ಸ್ಮೋಕ್ ಅನ್ನ ಹಿಂದಕ್ಕೆ ಸರಿಸಿದಾಗ ಸಿದ್ದರಾಮಯ್ಯ ಕಾಣಿಸೋ ತರ ಪ್ರೂವ್ ಮಾಡ್ಬೇಕಾಗಿರೋ ಜವಾಬ್ದಾರಿನೂ ಇದೆ. ನಾನಲ್ಲಿ ಇಲ್ಲ ಅನ್ನೋದನ್ನ ಹೇಳ್ಬೇಕಾಗಿದ್ದು ಪ್ರೂವ್ ಮಾಡ್ಬೇಕಾಗಿ ಜವಾಬ್ದಾರಿ ಅವ್ರದ್ದು ಇದೆ. ಅದನ್ನ ಅವ್ರು ಇದಾರೆ ಅಂತ ಪ್ರೂವ್ ಮಾಡ್ಬೇಕಾಗಿದ್ದು ನಿಜವಾದ ಕ್ಲೈಮ್ಯಾಕ್ಸ್ ಈಗ ಶುರು ಆಗುತ್ತೆ. ಹಾಗೇನೆ ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಅದನ್ನ ಜಡ್ಜ್ ಹೇಳಿದ್ದಾರೆ. ಅವರ ಶ್ರೀಮತಿ ಆಗಿದ್ದಾರೆ ಬೆನಿಫಿಷರಿ. ಅವರ ಹೆಂಡತಿಯವರ ಬದುಕಲ್ಲಿ ಏನಾಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಆಶ್ಚರ್ಯಕರ ಅನ್ನೋ ಮಾತನ್ನು ಕೂಡ ಅದರಲ್ಲಿ ಹೇಳ್ತಾರೆ ಅವರು. ಸೊ ಹೀಗಾಗಿ ಈ ಎಲ್ಲಾ ಫ್ಯಾಕ್ಟರ್ಗಳಲ್ಲಿ ಈಗ ಏನಂತಂದ್ರೆ ರೂಲ್ಸ್ ಯಾಕೆ ಬೆಂಡ್ ಆಯ್ತು ಅನ್ನೋದು ಜೊತೆಗೆ 50-50% ರೂಲ್ಸು
ಇವರಿಗೋಸ್ಕರ ಆಯ್ತಾ? ಮತ್ತು ಇವರಿಗೆ ಲ್ಯಾಂಡ್ ಟ್ರಾನ್ಸ್ಫರ್ ಆಗ್ತಿದ್ದಂಗೆ ಅದನ್ನು ವಿಡ್ರಾ ಮಾಡಿದ್ರ? ಇಡೀ ರಾಜ್ಯಕ್ಕೆ ಅನ್ವಯವಾಗುವ ಒಂದು 50-50% ರೂಲ್ಸ್ ಇವ್ರಿಗೆ ಮಾತ್ರ ಆಯ್ತಾ? ಇವರಿಗೆ ಸೈಟ್ ಅಲಾಟ್ ಆಗ್ತಿದ್ದಂಗೆನೆ ಅದು ವಿಡ್ರಾ ಆಯ್ತಾ? ರೈಟ್. ಅಲ್ಲಿಗೆ ನಾವು ಆಗ್ಲಿ ಅಥವಾ ಕೋರ್ಟ್ ಆಗ್ಲಿ ಸಿದ್ದರಾಮಯ್ಯನವರನ್ನ ಅಪರಾಧಿ ಅಂತ ಹೇಳಿ ಎಲ್ಲೂ ಹೇಳ್ತಿಲ್ಲ. ಬಟ್ ಒಂದಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಅಂಶಗಳ ಪ್ರಸ್ತಾಪ ಆಗಿದೆ, ತನಿಖೆ ಆಗ್ಲಿ ಅಂತ ಹೇಳಿ. ಬಟ್ ದೊಡ್ಡ ಪ್ರಶ್ನೆ, ನಾನು ರಾಮಕೃಷ್ಣ ಸರ್ 30 ಸೆಕೆಂಡ್ ಬ್ರೇಕ್ ಹೋಗಿ ಬಂದಬೇಕು. ಅದಾದ್ಮೇಲೆ ರಾಮಕೃಷ್ಣ ಸರ್ ಇದಕ್ಕೆ ಉತ್ತರ ಕೊಡ್ಲಿ. ರಾಜ್ಯದ ಜನರ ವಿಶ್ವಾಸ ಈ ಕಾಂಗ್ರೆಸ್ ಸರ್ಕಾರದ ಮೇಲಿದ್ದದ್ದು, ಅದರಲ್ಲೂ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಮೇಲಿದ್ದದ್ದು ಕಡಿಮೆ ಆಯ್ತಾ ಈ ಪ್ರಕರಣದಿಂದಾಗಿ? They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG 29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.